ಸಾಮಾನ್ಯ ಜ್ಞಾನ ಕೈಪಿಡಿ ಮಾದರಿ ಪ್ರಶ್ನೆ ಪತ್ರಿಕೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಪ್ರಶ್ನೆಗಳು ಮತ್ತು ಉತ್ತರಗಳು. ಒಂದು ಮೂಲಭೂತ ಹಕ್ಕುಗಳ ಅಧ್ಯಾಯದಿಂದ ಆಸ್ತಿಯ ಹಕ್ಕನ್ನು ಬೇರ್ಪಡಿಸಿದ ಭಾರತೀಯ ಸಂವಿಧಾನದ ಸರಿಯಾದ ತಿದ್ದುಪಡಿಯನ್ನು ಆರಿಸಿ. ಉತ್ತರ 44ನೇ ತಿದ್ದುಪಡಿ. 2. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ? ಉತ್ತರ ಭಾಗ 4. 3. ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುವುದು ಮೂಲಭೂತ ಹಕ್ಕು ಮತ್ತು ಅದರ ಯಾವ ಮೂಲಭೂತ ಹಕ್ಕಿನಲ್ಲಿ ಸೇರಿಸಲಾಗಿದೆ? ಉತ್ತರ ಡಿ. ಸಮಾನತೆಯ ಹಕ್ಕು. 4. ಭಾರತೀಯ ಸಂವಿಧಾನದ ಯಾವ ವಿಧಿಯು ಅನಿಯಂತ್ರಿತ ಬಂಧನ ಹಾಗೂ ಬಂಧನದ ವಿರುದ್ಧ ರಕ್ಷಣೆ ನೀಡುತ್ತದೆ? ಉತ್ತರ ವಿಧಿ 22. 5. ಭಾರತೀಯ ಸಂವಿಧಾನದ ಯಾವ ವಿಧಿಯ ಪ್ರಕಾರ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿ ಒಕ್ಕೂಟದ ಅಧಿಕೃತ ಭಾಷೆಯಾಗಿದೆ? ಉತ್ತರ ವಿಧಿ 343. 6. ಲೋಕಸಭೆಯಲ್ಲಿ ಹಂಗಾಮಿ ಸ್ಪೀಕರ್ ಯಾರು? ಉತ್ತರ ಎ. ಸಾರ್ವತ್ರಿಕ ಚುನಾವಣೆಯ ನಂತರ ಲೋಕಸಭಾ ಸದಸ್ಯರು ಸ್ಪೀಕರ್ ಅವರನ್ನು ಆಯ್ಕೆ ಮಾಡುವ ಮೊದಲ ಸಭೆಯನ್ನು ಸಂಸತ್ತಿನ ಅತ್ಯಂತ ಹಿರಿಯ ಸದಸ್ಯರ ಅಡಿಯಲ್ಲಿ ನಡೆಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಹಂಗಾಮಿ ಸ್ಪೀಕರ್ ಎಂದು ಕರೆಯಲಾಗುತ್ತದೆ. 7. ಖಾಲಿ ಜಾಗ ಭರ್ತಿ ಮಾಡಿ. ಭಾರತದ ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಬಹುದು ಡ್ಯಾಶ್. ಉತ್ತರ ಕೇವಲ ಎ ಮತ್ತು ಬಿ. 8. 165ನೇ ವಿಧಿಯ ಅಡಿಯಲ್ಲಿ ಭಾರತದ ರಾಜ್ಯಗಳಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಉತ್ತರ ಅಡ್ವೊಕೇಟ್ ಜನರಲ್. 9. ಭಾರತೀಯ ಸಂವಿಧಾನದ ಪೀಠಿಕೆಯು ಯಾವ ದೇಶದ ಸಂವಿಧಾನದ ಪೀಠಿಕೆಯಿಂದ ಪ್ರೇರಿತವಾಗಿದೆ? ಉತ್ತರ ಯುಎಸ್ ಸಂವಿಧಾನ. 10. ಸಂವಿಧಾನ ಕಾಯ್ದೆ 2003 ಬೋಡೋ, ಡೋಂಗ್ರಿ, ಮೈಥಿಲಿ ಹಾಗೂ ಸಂತಾಲಿ ಭಾಷೆಗಳನ್ನು ಸೇರಿಸಲು ಸಂವಿಧಾನದ 8ನೇ ವೇಳಾಪಟ್ಟಿಯನ್ನು ತಿದ್ದುಪಡಿ ಮಾಡಿತು. ಇದರಿಂದಾಗಿ ವೇಳಾಪಟ್ಟಿಯಲ್ಲಿ ಪಟ್ಟಿ ಮಾಡಲಾದ ಒಟ್ಟು ಭಾಷೆಗಳ ಸಂಖ್ಯೆ ಡ್ಯಾಶ್ಗೆ ಏರಿಕೆಯಾಯಿತು. ಉತ್ತರ 22. 11. ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ? ಉತ್ತರ 12. 12. ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ಅಟಾರ್ನಿ ಜನರಲ್ ಇರಬೇಕೆಂದು ಊಹಿಸುತ್ತದೆ? ಉತ್ತರ ವಿಧಿ 76. 13. ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯ, ಒಂದು ಕಡೆ ಕೇಂದ್ರ ಮತ್ತು ರಾಜ್ಯ ಮತ್ತು ಇನ್ನೊಂದು ಕಡೆ ಇನ್ನೊಂದು ರಾಜ್ಯ ಅಥವಾ 2 ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ಯಾವುದೇ ವಿವಾದವನ್ನು ನಿಭಾಯಿಸಲು ಮೂಲ ನ್ಯಾಯ ವ್ಯಾಪ್ತಿಯನ್ನು ಹೊಂದಿದೆ? ಉತ್ತರ ವಿಧಿ 131. 14. ಭಾರತೀಯ ಸಂವಿಧಾನದ ಯಾವ ವಿಧಿಯು ಹಣ ಮಸೂದೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿದೆ? ಉತ್ತರ ವಿಧಿ 110. 15. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರಲ್ಲಿ ಡ್ಯಾಶ್ ಪರಿಚಯಿಸಿದೆ? 20 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಎಲ್ಲ ರಾಜ್ಯಗಳಿಗೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ. 16. ಭಾರತೀಯ ಸಂವಿಧಾನದ ಯಾವ ವಿಧಿಯು ಭಾರತದ ಸುಪ್ರೀಂ ಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್ ನಿಷೇಧ, ಕೋ ವಾರಂಟೋ ಹಾಗೂ ಸರ್ಟಿಯೋರಾರಿ ಸ್ವರೂಪವನ್ನು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸೂಕ್ತವಾದ ರಿಟ್ಗಳನ್ನು ಹೊರಡಿಸಲು ಅಧಿಕಾರ ನೀಡುತ್ತದೆ? ಉತ್ತರ ವಿಧಿ 32.
17 ಭಾರತೀಯ ಸಂವಿಧಾನದ ಪ್ರಕಾರ ಸಚಿವರಾದ 6 ತಿಂಗಳ ನಂತರ ಸದನದ ಸದಸ್ಯರಾಗುವುದು ಅವಶ್ಯಕ. ಸಚಿವರು ಯಾವ ರೀತಿಯಲ್ಲಿ ಸದನದ ಸದಸ್ಯರಾಗಬೇಕು? ಉತ್ತರ: ಚುನಾವಣೆಯ ಮೂಲಕ ಅಥವಾ ನಾಮನಿರ್ದೇಶನದ ಮೂಲಕ. 18 ಭಾರತದ ಸಂವಿಧಾನದ 76ನೇ ವಿಧಿಯ ಅಡಿಯಲ್ಲಿ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಉತ್ತರ: ಭಾರತದ ಅಟಾರ್ನಿ ಜನರಲ್. 19 ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಉತ್ತರ: ರಾಜ್ಯದ ರಾಜ್ಯಪಾಲರು. 20 ಸುಪ್ರೀಂ ಕೋರ್ಟ್ ಬಹುಮತದಿಂದ ತೀರ್ಪು ನೀಡಿದ ಪ್ರಕರಣವನ್ನು ಆರಿಸಿ ಸಂಸತ್ತು ಭಾರತದ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಅದು ಸಂವಿಧಾನದ ಮೂಲ ರಚನೆಯನ್ನು ಬದಲಾಯಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಉತ್ತರ: ಕೇಶವಾನಂದ ಭಾರತಿ ಪ್ರಕರಣ, 1973. 21 ಖಾಲಿ ಜಾಗ ಭರ್ತಿ ಮಾಡಿ. ಭಾರತದ ಸುಪ್ರೀಂ ಕೋರ್ಟ್ ಭಾರತದ ರಾಷ್ಟ್ರಪತಿಗಳಿಗೆ ಕಾನೂನು ಸಲಹೆಯನ್ನು ಡ್ಯಾಶ್ ಮಾಡಿದಾಗ ನೀಡುತ್ತದೆ? ಉತ್ತರ: ರಾಷ್ಟ್ರಪತಿಗಳನ್ನು ಅದನ್ನು ಕೇಳುತ್ತಾರೆ. 22 ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ಖಚಿತಪಡಿಸಿಕೊಳ್ಳಲು ಭಾರತದ ಸಂವಿಧಾನವು ಚುನಾವಣಾ ಆಯೋಗವನ್ನು ಸ್ಥಾಪಿಸುತ್ತದೆ. ಕೇಂದ್ರದಲ್ಲಿ ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಉತ್ತರ: ಭಾರತದ ರಾಷ್ಟ್ರಪತಿ. 23 1862ರಲ್ಲಿ ಭಾರತದಲ್ಲಿ ಸ್ಥಾಪಿಸಲಾದ ಅತ್ಯಂತ ಹಳೆಯ ಹೈಕೋರ್ಟ್ ಯಾವುದು? ಉತ್ತರ: ಕಲ್ಕತ್ತಾ ಹೈಕೋರ್ಟ್. 24 ಭಾರತದ ಸಂವಿಧಾನದ 19ನೇ ವಿಧಿಯ ಅಡಿಯಲ್ಲಿ ಎಷ್ಟು ಹಕ್ಕುಗಳನ್ನು ಖಾತರಿಪಡಿಸಲಾಗಿದೆ? ಉತ್ತರ: 6. 25 ಭಾರತದಲ್ಲಿ ಹುಡುಗರಿಗಾಗಿ ಉದ್ದೇಶಿಸಲಾದ ಕಲ್ಯಾಣ ಸೇವೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ದಕ್ಷತೆಯನ್ನು ಸುಧಾರಿಸಲು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹೆಣ್ಣು ಮಗುವನ್ನು ಉಳಿಸಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. BBBPಯ ಪ್ರಮುಖ ಕಾಳಜಿಗಳು? ಉತ್ತರ: ಮೇಲಿನ ಎಲ್ಲ ಕಾಳಜಿಗಳು. 26 ರಾಜ್ಯಸಭೆಯ ಸದಸ್ಯರನ್ನು ಎಷ್ಟು ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ? ಉತ್ತರ: 6 ವರ್ಷಗಳು. 27 ಭಾರತದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಹೇಗೆ ನೇಮಿಸಲಾಗುತ್ತದೆ? ಉತ್ತರ: ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಿಸುತ್ತಾರೆ. 28 ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ ಮತ್ತು ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದಗಳನ್ನು ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರಿಸಲಾಗಿದೆ? ಸರಿಯಾದ ಆಯ್ಕೆಯನ್ನು ಆರಿಸಿ. ಉತ್ತರ: 42ನೇ ತಿದ್ದುಪಡಿ ಕಾಯ್ದೆ. 29 ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಡಾಕ್ಟರ್ BR ಅಂಬೇಡ್ಕರ್. 30 ಅಸ್ಪೃಶ್ಯತೆಯನ್ನು ರದ್ದುಪಡಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ಭಾರತದ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ನಿಷೇಧಿಸಲಾಗಿದೆ? ಉತ್ತರ: ವಿಧಿ 17. 31 ಕರ್ನಾಟಕದ 25ನೇ ಮುಖ್ಯಮಂತ್ರಿ ಯಾರು? ಉತ್ತರ: DK ಶಿವಕುಮಾರ್. ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.